ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಶಕ್ತಿ ಯೋಜನೆ, ಒಂದರ್ಥದಲ್ಲಿ ಈ ಉಚಿತವಾಗಿ ಅಕ್ಕಿಯನ್ನ ನೀಡುವ ಈ ಅನ್ನಭಾಗ್ಯ ಯೋಜನೆ, ಅಲ್ಲಿಗೆ ಪಂಚ ಗ್ಯಾರಂಟಿಗಳ ಪೈಕಿ 4 ಗ್ಯಾರಂಟಿಗಳು ಕೂಡ ಮಹಿಳಾ ಕೇಂದ್ರಿತ. ಅಲ್ಲಿಗೆ ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗೆ ಗ್ಯಾರಂಟಿ ಯೋಜನೆಗಳನ್ನ ನೀಡುವ ಮೂಲಕ ಋಣ ಸಂದಾಯ ಮಾಡ್ಬಿಡ್ತಾ. ಋಣ ಸಂದಾಯ ಯಾವ ರೀತಿ? ಕಳೆದ ಬಾರಿಯ ಚುನಾವಣೆ ಸಂದರ್ಭದಲ್ಲಿ ಅತಿ ಹೆಚ್ಚು ಮಹಿಳೆಯರ ಓಟ್ ಬಿದ್ದಿದ್ದು ಕಾಂಗ್ರೆಸ್ ಪಕ್ಷಕ್ಕೆ. ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಕಾರಣವಾಗಿದ್ದು ಮಹಿಳೆಯರ ಓಟ್. ಹೀಗಾಗಿ ತಮಗೆ ಹಾಕಿದ್ದ ಓಟಿಗೆ ಯೋಜನೆಗಳನ್ನ ಉಡುಗೊರೆಯಾಗಿ ಕೊಡುವ ಮೂಲಕ ಋಣ ಸಂದಾಯ ಮಾಡ್ಬಿಡ್ತಾ. ಅಲ್ಲಿಗೆ ಮಹಿಳೆಯರ ಪಾಲಿಗೆ ಪ್ರಾತಿನಿಧ್ಯ ಅನ್ನೋ ಪ್ರಶ್ನೆ ಕೇಳುವಲಿಕ್ಕೆ ಒಂದು ವೇದಿಕೆನೇ ಇಲ್ಲದಷ್ಟು ಮಹಿಳೆಯ ಪರವಾಗಿ ನಿಂತುಬಿಡ್ತಾ ಕಾಂಗ್ರೆಸ್ ಸರ್ಕಾರ. ಇಂಥ ಪ್ರಶ್ನೆ ಹುಟ್ಕೊಳ್ಳಿಕ್ಕೆ ಕಾರಣವಾಗಿರೋದೇನು? ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ, ಕಾಂಗ್ರೆಸ್ನದ್ದೇ 2.0 ಸರ್ಕಾರ, ಅದರಲ್ಲೂ ಕೂಡ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ 2.0, ಇದರಲ್ಲೂ ಕೂಡ ಒಬ್ಬ ಮಹಿಳಾ ಪ್ರತಿನಿಧಿಗೆ ಪ್ರಾತಿನಿಧ್ಯ ಇಲ್ಲ. ಇತ್ತು ಹೆಸರು, ಕಡೆ ಮಿನಿಟ್ನಲ್ಲಿ ಅದು ಕೂಡ ಕೈ ಬಿಡಲಾಯಿತು. ಮಹಿಳಾ ಪ್ರಾತಿನಿಧ್ಯ ಅನ್ನೋದು ಬಹಳಷ್ಟು ಬಾರಿ ಚರ್ಚೆಗೆ ಒಳಪಟ್ಟಿದೆ. ಒಂದು ರೀತಿ ಸಿನಿಕಲ್ ಡೈಲಾಗ್ಗಳು ಕೂಡ ಬರ್ತಾ ಇರುತ್ತೆ. ಪುರುಷ ಪ್ರಧಾನ ಸಮಾಜ, ಮಹಿಳೆಯರನ್ನ ತುಳಿತಕ್ಕೆ ಒಳಪಡಿಸಲಾಗ್ತಾ ಇದೆ, ಪ್ರಾತಿನಿಧ್ಯ ಕೊಡಬೇಕು, ಮಹಿಳೆಯರು ಸ್ವಾವಲಂಬಿ ಆಗಬೇಕು. ಆದರೆ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಸ್ವಲ್ಪ ಡೈನಮಿಕ್ಸ್ ಅನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಅಲ್ಲ, ಇದ್ದ ಮಹಿಳಾ ಸಚಿವೆಗೆ ಅವಕಾಶ ತಪ್ಪಲಿಕ್ಕೆ ಕಾರಣವಾಗಿದ್ದೇನು? ಅವಕಾಶ ಇದೆ ಅನ್ನೋರ್ಗೂ ಕೂಡ ಅವಕಾಶ ಸಿಗದೇ ಇರಲಿಕ್ಕೆ ಕಾರಣವಾದ ಆ ರಾಜಕೀಯ ಏನು? ಇದರಲ್ಲಿ ಡಿ ಕೆ ಶಿವಕುಮಾರ್ ಅವರ ಪಾತ್ರ ಏನು? ಸಿದ್ದರಾಮಯ್ಯನವರ ಪರಿಣಾಮ ಪ್ರಭಾವಗಳೇನು? ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಪಂಚ ಗ್ಯಾರಂಟಿ ಕಾಂಗ್ರೆಸ್ ಸರ್ಕಾರದ ಆಧಾರ ಸ್ತಂಭ ಆದ್ರೆ ಅದನ್ನ ಕಟ್ಟೋದಕ್ಕೆ ಬಳಕೆ ಮಾಡಿದ ಸಿಮೆಂಟ್ ಮಹಿಳಾ ವೋಟರ್ಸ್. ಶಕ್ತಿ, ಜ್ಯೋತಿ, ಲಕ್ಷ್ಮಿ, ಅನ್ನ, ಹೀಗೆ 5ರಲ್ಲಿ 4 ಗ್ಯಾರಂಟಿ ನೇರವಾಗಿ ಮಹಿಳೆಯರನ್ನ ಗಮನದಲ್ಲಿಟ್ಕೊಂಡೇ ರೂಪಿಸಿದ್ದು, ಜಾರಿಗೂ ತಂದಿದ್ದು. ರಾಜ್ಯದ 44% ಮಹಿಳಾ ಮತದಾರರ ಕೈ ಹಿಡಿದಿದ್ದಕ್ಕೆ ಇದೂ ಕಾರಣ. ಆದ್ರೆ ಸ್ತ್ರೀ ಅಂದರೆ ಕೇವಲ ಗ್ಯಾರಂಟಿ ಯೋಜನೆಗಳ ಫಲಾನುಭವಿ ಅನ್ನೋ ಪಟ್ಟಿಗೆ ಸೀಮಿತವ? ಯೋಜನೆಗಳನ್ನ ರೂಪಿಸುವ, ಅನುಷ್ಠಾನ ಮಾಡುವ ಜವಾಬ್ದಾರಿಗೆ ಆಕೆ ಅರ್ಹ ಅಲ್ವಾ? ಇಲ್ಲ ಎನ್ನುವಂತಿದೆ ಡಿ ಕೆ ಶಿವಕುಮಾರ್ ನೇತೃತ್ವದ ಸಂಪುಟ. ನೀವು ಕೂಡ ಪ್ರಬಲವಾಗಿ ಯಾಕೆ ಸಿಕ್ಕಿಲ್ಲ ಅನ್ನೋದಕ್ಕೆ ನಾನು ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೇನಂದ್ರೂ ಪಕ್ಷದ ಹೈಕಮಾಂಡ್ ವರಿಷ್ಠರು ಮಾತ್ರ ಹೇಳಲಿಕ್ಕೆ ಸಾಧ್ಯ. ಲಕ್ಷ್ಮಿ ಹೆಬ್ಬಾಳ್ಕರ್, ರೂಪಕಲಾ ಶಶಿಧರ್, ಉಮಾಶ್ರೀ, ಗಾಯತ್ರಿ ಶಾಂತೇಗೌಡ, ನಯನಾ ಮೋಟಮ್ಮ, ಅನ್ನಪೂರ್ಣ ತುಕಾರಾಂ, ಖನೀಜ್ ಫಾತಿಮಾ ಹೆಸರಿಸ್ತಾ ಹೋದ್ರೆ ಆಯ್ಕೆ ಕೊರತೆ ಅಂತೂ ಇಲ್ಲ, ಇರೋದು ಇಚ್ಛಾಶಕ್ತಿಯ ಕೊರತೆ. ಡಿಕೆ ಸಂಪುಟ ಪುರುಷಮಯ ಆಗಿರೋದು ಅರ್ಹ ಮಹಿಳಾ ಪ್ರತಿನಿಧಿ ಇಲ್ಲ ಎಂದಲ್ಲ, ಬದಲಿಗೆ ಪ್ರಾತಿನಿಧ್ಯದ ಆಸಕ್ತಿ ಇಲ್ಲದ ಕಾರಣ ಅನ್ನೋದು ಸ್ಪಷ್ಟ. ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡಲಿಲ್ಲ ಅಂದರೆ ಪಕ್ಷಕ್ಕೆ ನನಗನ್ಸುತ್ತೆ ಅದು ಹಿನ್ನಡೆ. ಮತ್ತು ನಾವು ಪಕ್ಷ ಆತ್ಮಾವಲೋಕನ ಮಾಡ್ಕೋಬೇಕಾಗುತ್ತೆ. ನಾವು ಮಹಿಳಾ ಮೀಸಲಾತಿ ಬಗ್ಗೆ ಧ್ವನಿ ಎತ್ತಿದವರು. ಮೊದಲನೇದಾಗಿ ಮಹಿಳಾ ಮೀಸಲಾತಿ ಜಾರಿಗೆ ಬಂದೇ ಬರುತ್ತೆ ಸದ್ಯದಲ್ಲಿ, ಮುಂದಿನ ಚುನಾವಣೆಗೆ ಬಂದ್ರೂ ಆಶ್ಚರ್ಯ ಇಲ್ಲ. ಸೊ ಅಷ್ಟು ಹೊತ್ತಲ್ಲಿ ನಾವು ಸಜ್ಜಾಗಬೇಕು. ಸೊ ನಮ್ಮನ್ನು ಸಾರ್ವಜನಿಕರು, ನಮಗೆ ಮತದಾರರು ನಮ್ಮನ್ನು ನೋಡ್ತಾ ಇದ್ದಾರೆ. ಸೊ ನಾವು ಏನು ಮಾತಾಡ್ತೀವಿ ಅದ್ರ ಪ್ರಕಾರ ನಾವು ನಮ್ಮ ನಡೆನೂ ಅದೇ ರೀತಿ ಇರಬೇಕು ಅಂತ ನಾನು ಅಂದ್ಕೊಳ್ತೀನಿ. ನೂತನ ಸಚಿವರ ಪಟ್ಟಿಯಲ್ಲಿ ಗಾಯತ್ರಿ ಶಾಂತೇಗೌಡ ಹೆಸರಿತ್ತು. ಆದರೆ ಇವರಿಗೆ ಪ್ರಮಾಣ ವಚನ ಸ್ವೀಕರಿಸುವ ಭಾಗ್ಯ ಸಿಕ್ಕಿಲ್ಲ. ಕುರುಬ ಸಮಾಜದ ಪ್ರಾತಿನಿಧ್ಯ ಬಯಸಿದ್ದ ಮಾಜಿ ಸಿಎಂಗೆ ಮಹಿಳೆ ಕೂಡ ಸಮಾಜದ ಪ್ರತಿನಿಧಿ ಆಗಬಲ್ಲಳು ಅನಿಸ್ಲಿಲ್ವಾ? ಗೊತ್ತಿಲ್ಲ. ಇತ್ತ ಉಮಾಶ್ರೀ ಅವರಿಗೆ ಉಪಸಭಾಪತಿ ಸ್ಥಾನ ಸಿಕ್ಕಿದ್ರೂ 33% ಪೈಕಿ ಒಬ್ರು ಇಲ್ವಾ ಅನ್ನೋ ಪ್ರಶ್ನೆಗೆ ಅದು ಉತ್ತರ ಅಲ್ಲ. ಹಾಗಂದ ಮಾತ್ರಕ್ಕೆ ಹಿಂದಿನ ಸರ್ಕಾರಗಳಲ್ಲಿ ಮಹಿಳಾ ಪ್ರಾತಿನಿಧ್ಯ ಸರಿಯುತ್ತಾ? ಉತ್ತರ ಇತಿಹಾಸವೇ ತಿಳಿಸುತ್ತೆ. ಈವರೆಗೆ ಸಚಿವ ಸ್ಥಾನಕ್ಕೆ ಏರಿರೋ ಶಾಸಕಿಯರ ಪೈಕಿ 2-3 ಮಂದಿಗೆ ಮಾತ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ಕನ್ನಡ ಸಂಸ್ಕೃತಿ ಖಾತೆ ಹೊರತುಪಡಿಸಿ ಬೇರೆ ಖಾತೆ ಸಿಕ್ಕಿದ್ದು. ಒಂದಿಡೀ ಕ್ಯಾಬಿನೆಟ್ನಲ್ಲಿ 1 ಅಥವಾ ಹೆಚ್ಚು ಅಂದ್ರೆ 2 ಮಾತ್ರ ಮಹಿಳಾ ಪ್ರಾತಿನಿಧ್ಯ. ಇದು ಪರಂಪರೆಯಾಗಿ ಹೋಗಿದೆ. ಸ್ತ್ರೀ ಶಕ್ತಿ ಇಲ್ಲದೆ ಸಂಪುಟ ಶೂನ್ಯವಾಯಿತ? ಪ್ರಾತಿನಿಧ್ಯ ಕೇವಲ ಔಪಚಾರಿಕ ವಿಷಯವ? ಹೋರಾಟ ಮಾಡಿಯೇ ಮಹಿಳೆಯರು ಸಂಪುಟದಲ್ಲಿ ಅವಕಾಶ ಗಿಟ್ಟಿಸ್ಕೋಬೇಕಾ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ. ಬನ್ನಿ ಈ ಬಗ್ಗೆ ಚರ್ಚೆ ಮಾಡೋಣ.